ನಮಸ್ತೆ ಕರ್ನಾಟಕ. ನಿನ್ನೆ ಟ್ರೇಡು ಒಂದು 30,000 ಬಂದಿದೆ ಅಂತ ನೀವು ನೆಮ್ಮದಿಯಾಗಿ ಮಲಗಿರ್ತೀರಾ. ಬೆಳಗ್ಗೆ 9:15 ಆಗಷ್ಟಲ್ಲಿ ಇನ್ನು ಮಾರ್ಕೆಟೇ ಓಪನ್ ಆಗಿಲ್ಲ, ಅಷ್ಟರಲ್ಲಿ ನೀವು 30,000 ಹೋಗ್ಬಿಟ್ಟಿರುತ್ತೆ. ನಿನ್ನೆ 30,000 ಮೈನಸ್ ಇರುತ್ತೆ. ಬೆಳಗ್ಗೆಗೆ ನೋಡಿದ್ರೆ ಇನ್ನು 9:15 ಸಹ ಆಗಿಲ್ಲ, ಅವಾಗೆ 30,000 ಪ್ಲಸ್ ಇರುತ್ತೆ. ಇದು ಹೇಗಾಗುತ್ತೆ? ಈ ಗ್ಯಾಪ್ ಅಪ್ ಆಗೋ ಗ್ಯಾಪ್ ಡೌನ್ ಏನಕ್ಕಾಗುತ್ತೆ, ಈ ಗ್ಯಾಪ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬಿಕಾಸ್ ನಮ್ಮ ನಾಲೆಜಲ್ಲೂ ಗ್ಯಾಪ್ ಇದೆ, ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ. ಈ ಗ್ಯಾಪ್ ಅಪ್ ಆಗೋ ಗ್ಯಾಪ್ ಡೌನ್ ಏನಕ್ಕಾಗುತ್ತೆ, ಈ ಗ್ಯಾಪ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬಿಕಾಸ್ ನಮ್ಮ ನಾಲೆಜಲ್ಲೂ ಗ್ಯಾಪ್ ಇದೆ, ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಬ್ಯಾಂಕ್ ನಿಫ್ಟಿ 22 ನವೆಂಬರ್ನೇ ತಾರೀಕು. ಸೊ ಜಸ್ಟ್ ನೋಡಿ, 22 ನವೆಂಬರ್ ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗುತ್ತೆ ಅಂದರೆ 51,135ರಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಡೇ ನೀವು ನೋಡಿದ್ರೆ 52,046, ಆಲ್ಮೋಸ್ಟ್ ನೀವು ನೋಡಿದ್ರೆ 900 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಸೊ ತುಂಬ ಜನ ಏನು ಅನ್ಕೋತಾರೆ, 900 ಪಾಯಿಂಟ್ ಹೆಂಗೆ ಸಾರ ಮೇಲಕ್ಕೆ ಬಂತು, ಇದೇನಿದು ಮ್ಯಾಜಿಕ್ಕಾ ಇಲ್ಲ ಏನಾದರೂ ಓವರ್ ನೈಟಲ್ಲಿ ಮೇಲಕ್ಕೆ ಹೋಗ್ಬಿಡ್ತಾ ಇದ್ದಾ? ಸೊ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಇದಕ್ಕೊಂದು ರೀಸನ್ ಹೇಳೋಣ. ಲೆಟ್ಸೆ ಇವತ್ತು ನೀವು ರಿಲಯನ್ಸ್ ಶೇರನ್ನು ಕೊಂಡ್ಕೋತೀರ. ಇವತ್ತು ಒಂದು 3 ಗಂಟೆ ಅಷ್ಟರಲ್ಲಿ ರಿಲಯನ್ಸ್ ಶೇರನ್ನು 1,200 ರೂಪಾಯಿಗೆ ನೀವು ರಿಲಯನ್ಸ್ ಶೇರನ್ನು ಕೊಂಡ್ಕೋತೀರ. ಇವತ್ತು ರಿಲಯನ್ಸ್ ಶೇರಿನ ರಿಸಲ್ಟ್ಸ್, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಒಂದು 5 ಗಂಟೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ನಾಳೆ ಬೆಳಗ್ಗೆ ಆ ರಿಸಲ್ಟ್ಸ್ ಏನಾದ್ರು ಪಾಸಿಟಿವ್ ಆಗಿದ್ರೆ, ರಿಸಲ್ಟ್ ತುಂಬ ಚೆನ್ನಾಗಿ ಬಂತು, ಬ್ಯೂಟಿಫುಲ್ ರಿಸಲ್ಟ್ಸ್ ಅಂತ ಅನ್ಕೊಳ್ಳೋಣ. ನಾಳೆ ಬೆಳಗ್ಗೆ ಏನಾಗುತ್ತೆ, ಗ್ಯಾಪ್ ಅಪ್ ಆಗುತ್ತೆ. ಕರೆಕ್ಟಾ? ಇದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಕರೋನಾ ಟೈಮಲ್ಲಿ ತುಂಬ ಈ ಒಂದು ಪ್ರಾಪರ್ಟೀಸ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ ಸೇಲೇ ಆಗಲಿಲ್ಲ, ಯಾರು ತಗೊಳ್ಳೋರು ಇಲ್ಲ, ಮಾರೋರು ಇಲ್ಲ. ಪ್ರಾಪರ್ಟಿ ರೇಟ್ಸು ಏನು 6,000 ರೂಪಾಯಿ 7,000 ರೂಪಾಯಿ ಇತ್ತು ಸ್ಕ್ವೇರ್ ಫೀಟು, ಒನ್ ಆಫ್ ದ ಪ್ರೈಮ್ ಲೊಕೇಶನ್ಸಲ್ಲಿ. ಯಾವಾಗ ಕರೋನಾ ಲಾಕ್ಡೌನ್ ಎಲ್ಲ ಆಗಿ ಕರೋನಾ ಎಲ್ಲ ಇನ್ನೇನು ಎಂಡ್ ಆಯಿತೋ, 7,000 ಇದ್ದಿದ್ದು ರೇಟು ಒಂದೇ ಸತಿ 14,000 ಅಂದರು. ನನಗೆ ಶಾಕ್ ಆಯಿತು, ಏನಿದು, ಅದು ಹೆಂಗೆ 14,000ಕ್ಕೆ ಹೋಗ್ಬಿಡುತ್ತೆ? ನೀವೇ ಯೋಚನೆ ಮಾಡಿ. ಇದನ್ನೇನಂತ ಕರೀತಾರೆ? ಗ್ಯಾಪ್ ಅಪ್ ಅಂತ ಕರೀತಾರೆ. ಸೊ ಗ್ಯಾಪ್ ಅಪ್ ಅಂದರೆ ಏನಂದರೆ, ಒಂದು ಟ್ರೇಡನ್ನು ಮಾಡೋದಕ್ಕೆ ನಿಲ್ಲಿಸಿದ್ದಾರೆ ಜನ, ಒಂದು ಟ್ರೇಡು ಒಂದು ವಹಿವಾಟುಗಳು ನಿಲ್ಲಿಸಿದ್ದಾರೆ. ಅದಾದಮೇಲೆ ಸಡನ್ನಾಗಿ ಮತ್ತೆ ಓಪನ್ ಆಗುತ್ತಲ್ಲ ಮಾರ್ಕೆಟು, ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಗ್ಯಾಪ್ ಅಪ್. ಸೊ ಪ್ರೈಸ್ಗಳು ಜಂಪ್ ಆಗೋ ಚಾನ್ಸಸ್ನ ಏನಂತ ಕರೀತಾರೆ, ಗ್ಯಾಪ್ ಅಪ್ ಅಂತ ಕರೀತಾರೆ. ಲೆಟ್ಸೆ ಪೆಟ್ರೋಲು ಇವತ್ತಿನ ದಿನ ಒಂದು 105 ರೂಪಾಯಿ ಟ್ರೇಡ್ ಆಗ್ತಾ ಇದೆ 1 ಲೀಟ್ರ್ ಅಂತ ಅಂದ್ಕೊಳ್ಳೋಣ. ಸೊ ಇವತ್ತು ನೈಟ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಪೆಟ್ರೋಲ್ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆಗಿ, ಆ್ಯಂಡ್ ಇವತ್ತು ಸಂಜೆ ಒಂದು ಪ್ರೆಸ್ ಮೀಟಿಂಗ್ ನಡೆದು ಸಡನ್ನಾಗೆ ಸರ್ಕಾರದವರು ಪೆಟ್ರೋಲ್ ರೈಟ್ 2 ರೂಪಾಯಿ ಏರಿಕೆ ಅಂತಾರೆ. ಅದು ನೆಕ್ಸ್ಟ್ ದಿವಸ ನೋಡಿದ್ರೆ 2 ರೂಪಾಯಿ ಜಂಪ್ ಆಗಿರುತ್ತೆ. ಇದೇನಂತ ಕರೀತಾರೆ, ಗ್ಯಾಪ್ ಅಪ್. ಒಂದು ನಾರ್ಮಲ್ ಪೆಟ್ರೋಲಲ್ಲೇ ಗ್ಯಾಪ್ ಅಪ್ ಆಗ್ಬೇಕಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾಕಾಗಲ್ಲ? ಸೊ ಇಲ್ಲೂ ಸಹ ನಡೆಯುತ್ತೆ. ಬಟ್ ಇಲ್ಲಿ ಏನು ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಹಿಂದಿನ ದಿವಸ ಒಂದು ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಡೇ ಬೈಯರ್ಸ್ಗೆ ಸೆಲ್ಲರ್ಸ್ಗೆ ಅಬ್ನಾರ್ಮಲ್ ಬೈಯಿಂಗ್ ನಡೆದಿದೆ ನೆಕ್ಸ್ಟ್ ಡೇ ಬೆಳಗ್ಗೆ. ನಾರ್ಮಲಿ ಒಂದು 10 ಡೇಸ್ ನೀವು ಏನು ವಾಲ್ಯೂಮ್ ನೋಡ್ತಾ ಇರ್ತೀರಲ್ಲ, ಆ ವಾಲ್ಯೂಮ್ಗಿಂತ ಅಬ್ನಾರ್ಮಲ್ ವಾಲ್ಯೂಮ್ ಬಂದವಾಗ ಸಹ ಗ್ಯಾಪ್ ಅಪ್ ಆಗುತ್ತೆ. ದಿನ ನಿಮ್ಮ ಅಂಗಡಿಯಲ್ಲಿ ಒಂದು 25 ಇಡ್ಲಿ ಸೇಲ್ ಆಗ್ತಾ ಇತ್ತು, ಸಡನ್ನಾಗಿ ಯಾವುದೋ ಒಂದು ದಿವಸ 50 ಇಡ್ಲಿ ಸೇಲ್ ಆಗ್ಬಿಡುತ್ತೆ. ಸೊ ಅವಾಗೇನು ಮಾಡ್ತಾರೆ, ಡೆಫಿನೆಟ್ಲಿ ಪ್ರೈಸ್ ಹೈಕ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ವೆರಿ ಸಿಂಪಲ್. ಗ್ಯಾಪ್ ಅಪ್ ಏನಕ್ಕಾಗುತ್ತೆ ಅಂದರೆ, ಲೆಟ್ಸೆ ಇವತ್ತು ಸಂಜೆ ಒಂದು ಗುಡ್ ನ್ಯೂಸ್ ಬಂದಿದೆ. ಲೆಟ್ಸೆ US ಮಾರ್ಕೆಟ್ಸ್ ಎಲ್ಲ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ದಿವಸ ಬೆಳಗ್ಗೆ US ಮಾರ್ಕೆಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಿರೋದು ಇಂಡಿಯನ್ ಮಾರ್ಕೆಟ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಇಂಡಿಯನ್ ಮಾರ್ಕೆಟ್ಸಲ್ಲಿ 9 ಗಂಟೆಯಿಂದ 9:08, ಸೊ ಈ ಒಂದು ವೆರಿ ಇಂಪಾರ್ಟೆಂಟ್ ಪೀರಿಯಡ್ ಇದ್ದು ನೆನ್ಪಿಟ್ಕೊಳ್ಳಿ. 9 ಗಂಟೆಯಿಂದ 9:08ನ ಏನಂತ ಕರೀತಾರೆ ಅಂದರೆ ಪ್ರೀ ಓಪನಿಂಗ್ ಮಾರ್ಕೆಟ್ ಅಂತ ಕರೀತಾರೆ. ಈ ಪ್ರೀ ಓಪನಿಂಗ್ ಮಾರ್ಕೆಟಲ್ಲಿ ಯೂಶಲಿ ಈ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನಾಗ್ತಾರೆ, ಸೊ AMO ಆರ್ಡರ್ಸ್ ಕೇಳಿರ್ತೀರ. AMO ಆರ್ಡರ್ಸ್, AMO ಅಂದರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್. ಈ ಟ್ರೇಡ್ಗಳು ಈ 9 ಗಂಟೆಯಿಂದ 9:08ರ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗೋ ಚಾನ್ಸಸ್, ನೀವೇನಾದ್ರು ಪ್ರೈಸನ್ನು ಒಂದು ಕರೆಕ್ಟ್ ಪ್ರೈಸಲ್ಲಿ ನೀವು ಮ್ಯಾಚ್ ಮಾಡಿದ್ರೆ
ಅಲ್ಲಿ ಸೆಲ್ಲರ್ ಅದೇ ಪ್ರೈಸ್ಗೆ ಮ್ಯಾಚ್ ಮಾಡಿದ್ರೆ ಡೆಫಿನೆಟ್ಲಿ ಗ್ಯಾಪ್ ಅಪ್ ಆಗುತ್ತೆ. ಎಕ್ಸಾಂಪಲ್ ರಿಲಯನ್ಸ್ 1230 ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ನಿನ್ನೆ ಸಂಜೆ. ರಿಸಲ್ಟ್ಸು ಸೂಪರ್ ಆಗಿದೆ, ನಿಮ್ಗೆ ಗೊತ್ತಿದೆ. ಸೂಪರ್ ರಿಸಲ್ಟ್ಸ್ ಬಂದಮೇಲೆ 1230 ರೂಪಾಯಿ ಎಲ್ಲ ಅಂತೂ ನೆಕ್ಸ್ಟ್ ದಿವಸ ಅದು ಟ್ರೇಡ್ ಆಗಲ್ಲ. ಕೊಂಡ್ಕೊಳ್ಳೋರು 1230ಕ್ಕಿಂತ ಜಾಸ್ತಿ ರೇಟ್ ಕೊಂಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ, ಕರೆಕ್ಟಾ? ಆ್ಯಂಡ್ ಈ ಮಾರೋರು ಸಹ ಸಿನ್ಸ್ ರಿಲಯನ್ಸ್ಗೆ ಗುಡ್ ನ್ಯೂಸ್ ಬಂದಿರೋದ್ರಿಂದ ರಿಲಯನ್ಸ್ ಶೇರ್ನ ಮಾರೋರು ಸಹ 1230 ರೂಪಾಯಿ ರೇಟಲ್ಲಿ ಮಾರೋ ತಂದು ಚಾನ್ಸ್ ಇಲ್ಲ. ಯಾಕಂದರೆ ಗುಡ್ ನ್ಯೂಸ್ ಬಂದಿದೆ. ಅವ್ರೇನು ಮಾಡ್ತಾರೆ, ಡೆಫಿನೆಟ್ಲಿ ಹೈಯರ್ ರೇಟ್ಗೆ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬೈಯರ್ ಸೆಲ್ಲರ್ಗಳ ಮಧ್ಯೆ ಫೈಟ್ ನಡೀತಾ ಇರುತ್ತೆ 9 to 9-8, ದಟ್ ಈಸ್ 9 ಗಂಟೆಯಿಂದ 9-8ಕ್ಕೆ ಒಂದು ಫೈಟ್ ನಡೆಯುತ್ತೆ. ಆ ಫೈಟಲ್ಲಿ ಏನಾದ್ರು ತುಂಬ ಅಗ್ರೆಸಿವ್ ಬೈಯರ್ಸ್ ಜಾಸ್ತಿ ಇದ್ದರೆ ಗ್ಯಾಪ್ ಅಪ್ ಆಗುತ್ತೆ. ಅವತ್ತಿನ ದಿವಸ 9 ಗಂಟೆಯಿಂದ 9-8 ಈ ಟೈಮಲ್ಲಿ AMO ಆರ್ಡರ್ಸ್ಗಳೇನಾದ್ರು ಅಗ್ರೆಸಿವ್ ಸೆಲ್ಲಿಂಗ್ ಅಂದರೆ ತುಂಬ ಸೆಲ್ಲರ್ಸ್ ಇದ್ದರೆ ಅವತ್ತಿನ ದಿವಸ ಗ್ಯಾಪ್ ಡೌನ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಇಸ್ ಅ ಸೆಂಟಿಮೆಂಟ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಈ ಬಿಗ್ ಗ್ಯಾಪ್ ಅಪ್ ಆದಾಗ ಯೂಶಲಿ ಏನು ಹೇಳ್ತಾರೆ ಸ್ವಲ್ಪ ಜನ ಅಂದರೆ, ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ, ಹುಷಾರು, ಸಿಕ್ಕಾಪಟ್ಟೆ. ನೀವೇ ಯೋಚನೆ ಮಾಡಿ, ನಿನ್ನೆ ಸ್ಟಾಕು 1230 ರೂಪಾಯಲ್ಲಿ ಕ್ಲೋಸ್ ಆಗಿದೆ, ಅದು ಇವತ್ತು 1300 ರೂಪಾಯಿಗೆ ಓಪನ್ ಆಗಿದೆ. ಆಲ್ಮೋಸ್ಟ್ 5% ಗ್ಯಾಪ್ ಅಪ್ ಆಗಿದೆ ಅನ್ಕೊಳ್ಳೋಣ. ಸೊ ಏನು ಮಾಡ್ತಾರೆ ಜನ, ಹ್ಯೂಜ್ ಪ್ರಾಫಿಟ್ ಎಕ್ಸಿಟ್ ಮಾಡ್ತಾರೆ. ಸೊ ಯೂಶಲಿ ಹ್ಯೂಜ್ ಗ್ಯಾಪ್ ಅಪ್ ಆದವಾಗ ಸ್ಟಾಕು ಕೆಳಗಡೆ ಬರ್ಬೋದು ಅನ್ನೋ ಒಂದು ಅನಾಲಿಸಿಸ್ ಮಾಡ್ತಾರೆ ತುಂಬ ಜನ. ಕೇರ್ಫುಲ್ ಆಗಿರಿ, ಹ್ಯೂಜ್ ಗ್ಯಾಪ್ ಅಪ್ ಆದರೆ ಮತ್ತೆ ಸ್ಟಾಕ್ ಬೀಳುತ್ತೆ, ಆ ಗ್ಯಾಪನ್ನು ಫಿಲ್ ಮಾಡೋಕ್ಕಾದ್ರು ಮತ್ತೆ ವಾಪಸ್ ಬರುತ್ತೆ ಅಂತ ಜಸ್ಟ್ ಒಂದು ನಂಬಿಕೆ ಇದೆ. ಬಟ್ ಸಮ್ಟೈಮ್ಸ್ ಬ್ರೇಕ್ಔಟ್ ಆಗೋ ಟೈಮಲ್ಲಿ ಸಮ್ಟೈಮ್ಸ್ ಸ್ಟಾಕ್ ಬ್ರೇಕ್ಔಟ್ ಆಗೋ ಟೈಮಲ್ಲಿ ಗ್ಯಾಪ್ಸ್ ಬಂದರೆ ತುಂಬ ಒಳ್ಳೆಯದು. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ರನ್ ಅವೇ ಗ್ಯಾಪ್ಸ್. ಇಲ್ಲಿ ನೋಡಿ, ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ರನ್ ಅವೇ ಗ್ಯಾಪ್ಸ್, ಬ್ರೇಕ್ ಅವೇ ಗ್ಯಾಪ್ಸ್ ಆ್ಯಂಡ್ ಇಲ್ಲಿ ಇದು ಬ್ರೇಕ್ಔಟ್ ಝೋನ್, ಸಮ್ವೇರ್ ಇಲ್ಲಿ ಬ್ರೇಕ್ಔಟ್ ಝೋನು. ಇಲ್ಲಿ ಬ್ರೇಕ್ಔಟ್ ಆದವಾಗ ಹ್ಯೂಜ್ ಗ್ಯಾಪ್ ಬಂತು. ಬ್ರೇಕ್ಔಟ್ ಝೋನಲ್ಲಿ ಗ್ಯಾಪ್ ಬಂದರೆ ಯೂಶಲಿ ಅದು ತುಂಬ ಒಳ್ಳೆ ಬ್ರೇಕ್ಔಟ್ ಅಂತ ಕರೀತಾರೆ. ಯಾಕಂದರೆ ಈ ಝೋನಿಂದ ಸ್ಟಾಕು ಮೇಲಕ್ಕೆ ಹೋಗೋದಕ್ಕೆ ತುಂಬ ಒದ್ದಾಡ್ತಾ ಇತ್ತು, ಕರೆಕ್ಟಾ? ಈ ಝೋನಿಂದ ಸ್ಟಾಕು ಮೇಲಕ್ಕೆ ಹೋಗೋದಕ್ಕೆ ತುಂಬ ಒದ್ದಾಡ್ತಾ ಇತ್ತು. ವಿತ್ ಬಿಗ್ ಗ್ಯಾಪ್ ಅದು ಬ್ರೇಕ್ಔಟ್ ಆಗಿದೆ ಅಂದರೆ ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ರೇಕ್ಔಟ್ ಅಂತಲೂ ಕರೀತಾರೆ. ಈ ಥರ ಗ್ಯಾಪ್ಸಲ್ಲಿ ಗ್ಯಾಪ್ ಫಿಲ್ ಮಾಡೋದಕ್ಕೆ ಸ್ಟಾಕು ಕೆಳಗಡೆ ಬರಲ್ಲ. ಬಟ್ ಸೈಡ್ ವೇಸ್ ಮಾರ್ಕೆಟಲ್ಲಿ ಮಾರ್ಕೆಟ್ ಎಕ್ಸ್ಟ್ರೀಮ್ ಸೈಡ್ ವೇಸ್ ಮಾಡ್ತಾ ಇರ್ತದಲ್ಲ, ಆ ಟೈಮಲ್ಲಿ ಗ್ಯಾಪ್ಗಳನ್ನು ಫಿಲ್ ಮಾಡೋದಕ್ಕೆ ಸ್ಟಾಕು ಆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಅಂತಲೇ ಬರುತ್ತೆ. ಬಟ್ ಬ್ರೇಕ್ಔಟ್ ಟೈಮಲ್ಲಿ ಬರೋ ಗ್ಯಾಪು ಫಿಲ್ ಆಗಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಡೆಫಿನೆಟ್ಲಿ ಗ್ಯಾಪ್ ಡೌನ್ ಏನಕ್ಕಾಗುತ್ತೆ? ಸೊ ನೆಕ್ಸ್ಟ್ ಪ್ರಶ್ನೆ, ಸರ್ ಗ್ಯಾಪ್ ಡೌನ್ ಏನಕ್ಕಾಗುತ್ತೆ ಅಂದರೆ, ಲೆಟ್ಸ್ ಸೇ ರಿಸಲ್ಟ್ ಆಫ್ ರಿಲಯನ್ಸ್ ಈಸ್ ವೆರಿ ಹೋಪ್ಲೆಸ್, ತುಂಬ ಬ್ಯಾಡ್ ರಿಸಲ್ಟ್ಸ್ ಬಂದಿದೆ, ಇಲ್ಲ ರಿಲಯನ್ಸ್ಗೆ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಗ್ಲೋಬಲಿ. ಸೊ ಆ ಒಂದು ನ್ಯೂಸು ಸ್ಟಾಕ್ ಮೇಲೆ ಬೀಳುತ್ತೆ. ಬೆಳಗ್ಗೆನೇ ಏನಾಗುತ್ತೆ, ಸೆಲ್ಲರ್ಸ್ ಏನು ಮಾಡ್ತಾ ಇರ್ತಾರೆ, ಸೊ ಪ್ಯಾನಿಕ್ ಆಗಿ ಸಿಕ್ಕಿದ ರೇಟಿಗೆ ಸೆಲ್ ಮಾಡ್ತಾ ಇರ್ತಾರೆ. ಬೈಯರ್ಸ್ ಏನು ಮಾಡ್ತಾರೆ, ತುಂಬ ಚೌಕಾಸಿ ರೇಟಿಗೆ ಸ್ಟಾಕ್ನ ಕೇಳ್ತಾರೆ. ಸೊ ಈ ಬಿಕಾಸ್ ಆಫ್ ಬ್ಯಾಡ್ ನ್ಯೂಸ್, ಸೊ ಆವಾಗ ಏನಾಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ. ಸೊ ವೆನ್ ಎವರ್ ದೇರ್ ಇಸ್ ಅ ಬಿಗ್ ಗ್ಯಾಪ್ ಡೌನ್, ಒಂದು ಸಪೋರ್ಟ್ ಝೋನನ್ನು ಬಿಗ್ ಗ್ಯಾಪಲ್ಲಿ ಬ್ರೇಕ್ ಮಾಡಿದ್ರೆ ಹ್ಯೂಜ್ ಸೆಲ್ ಆಫ್ ಆಗೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆ ಗ್ಯಾಪ್ ಫಿಲ್ ಮಾಡೋಕ್ಕೆ ಮತ್ತೆ ಸ್ಟಾಕ್ ಬರುತ್ತೆ, ಇದೆಲ್ಲ ತುಂಬ ಭ್ರಮೆ. ಸೊ ಡೆಫಿನೆಟ್ಲಿ ಬ್ರೇಕ್ ಡೌನ್ಸ್ ಟೈಮಲ್ಲಿ ಬಿಗ್ ಗ್ಯಾಪ್ ಬಂದರೆ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಸೆಲ್ಲಿಂಗ್ ಆರ್ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್. ನಾರ್ಮಲ್ ಸೈಡ್ ವೇಸ್ ಟೈಮಲ್ಲಿ ಗ್ಯಾಪ್ಸ್ ಬಂದರೂ ಸಹ ಇದು ಏನೂ ಆಗಲ್ಲ. ಆ್ಯಂಡ್ ಗ್ಯಾಪ್ಗಳನ್ನು ನೋಡಿ, ಕ್ಯಾಂಡಲ್ ಸರಿ ಇಲ್ಲ, ಮಾರ್ಕೆಟ್ ಸರಿ ಇಲ್ಲ, ಟೆಕ್ನಿಕಲ್ ಡೇಟಾ ಸರಿ ಇಲ್ಲ, ಈ ಟ್ರೇಡಿಂಗ್ ವ್ಯೂ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋರಿಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಸೊ ಗ್ಯಾಪ್ಸ್ ಆರ್ ವೆರಿ ಕಾಮನ್. ಈ ಗ್ಯಾಪ್ಸ್ಗಳನ್ನು ಟ್ರೇಡ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಸೊ ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋದಲ್ಲಿ ತುಂಬ ಕಲ್ತಿದ್ದೀರಾ. ಸೊ ಡೆಫಿನೆಟ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ನ ನೀವು ಇಷ್ಟಪಡ್ತಾ ಇದ್ದಾರೆ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದರೆ ಡೆಫಿನೆಟ್ಲಿ ನಿಮಗೆ ವ್ಯಾಲ್ಯೂಯಬಲ್ ಕಂಟೆಂಟ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು TD Academy ಕನ್ನಡ ಚಾನಲ್. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD Academy ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD Academy ಆ್ಯಪನ್ನು ಡೌನ್ಲೋಡ್ ಮಾಡಿ
ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.